ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಇವತ್ತಿನ ಒಂದು ಸಂದರ್ಭಗಳು ಯಾವ್ಯಾವ ರೀತಿ ಇದೆ, ಒಂಥರ ದೊಂಬರಾಟಗಳಾಗಿದೆ. ಕಾನೂನಿನ ಚೌಕಟ್ಟಲ್ಲಿ ಆಗುವಂಥದ್ದು, ಹೈಕೋರ್ಟ್ಗಳು ಕೊಡುವಂಥ ತೀರ್ಮಾನಗಳಾಗಲಿ, ಏನು ನಮ್ಮ ರಾಜ್ಯ ಹೈಕೋರ್ಟ್ ಆಗಲಿ, ನಮ್ಮ ಸುಪ್ರೀಂ ಕೋರ್ಟ್ ಆಗಲಿ, ಕೆಲವು ತೀರ್ಮಾನಗಳು ಜನಸಾಮಾನ್ಯರುಗಳು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋದು, ಎಲ್ಲೋ ಒಂದು ಕಡೆ ತಪ್ಪಿನ ಒಂದು ಪರಿಸ್ಥಿತಿ, ಒಂದು ಪ್ರಾಯಶ್ಚಿತ ಈ ರೀತಿ ಇದೆ. ಕಾನೂನು ಎಲ್ಲರಿಗೂ ಒಂದೇ. ಈ ಒಂದು ಕಾನೂನು ಚೌಕಟ್ಟಲ್ಲಿ ನಡೆಯುತ್ತಿರುವಂಥ ಈ ಒಂದು ನೈಸ್ ರಸ್ತೆಯನ್ನು ಅವಧಿ ಮುಗ್ದಿದ್ರೂ ಸಹ ನಮ್ಮ ಕುಮಾರಣ್ಣನವರು ಧ್ವನಿ ಎತ್ತಿ ಹೇಳಿದ್ದಾರೆ ಮಾಧ್ಯಮಗಳಲ್ಲಿ, ಮತ್ತು ಜನಸಾಮಾನ್ಯರಿಗೆ ಅರಿವು ಮೂಡಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪರ, ಒಂದು ಕಡೆ ವಿರೋಧ, ಎಲ್ಲೋ ಒಂದು ಕಡೆ ಇಲ್ಲಿ ನೈಸರು ಆದರೂ ಸಹ ಇಲ್ಲಿ ಅವಧಿ ಮುಗ್ದಿದ್ರೂ ಸಹ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಕೆಲವರು ದ್ವಿಚಕ್ರ ವಾಹನರು ಏನೋ ಅರ್ಜೆಂಟ್ ಇರ್ತದೆ, ಹೋಗಬೇಕು ಬೇಗ, ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಕಾರ್ನವರು ಸಹ ಕೊಟ್ಬಿಡ್ತಾರೆ, ಫಾಸ್ಟ್ಯಾಗ್ ಇರುತ್ತೆ, ಇನ್ನೊಂದಿರುತ್ತೆ, ಕೊಟ್ಟು ಹೋಗ್ಬಿಡ್ತಾರೆ. ಆದರೆ ಸಾಮಾನ್ಯ ಜನರು ಕೆಳವರ್ಗದವರು ಎಲ್ಲಿ ತಂದು ಕೊಡ್ತಾರೆ? ಅವಧಿ ಮುಗ್ದಿದ್ರು ಸಹ ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಮಾಧ್ಯಮಗಳಲ್ಲಿ ಅರ್ಧಂಬರ್ಧಂ ನೋಡ್ತೀರಾ. ಮಾಧ್ಯಮಗಳಲ್ಲಿ ಏನು TRP ರೇಟ್ಗೋಸ್ಕರ ಏನೋ ಹಾಕ್ತಾರೆ, ಅರ್ಧಂಬರ್ಧಂ ಹಾಕಿ ಅದನ್ನ ನೋಡಿಕೊಂಡು ನೀವು ಪ್ರಶ್ನೆ ಮಾಡೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಏನಿದೆ, ಒಂದು ಪ್ರತಿನೇ ತಗೊಳ್ಳಿ. ಹೈಕೋರ್ಟು ಆದೇಶ ಮಾಡಿದೆ, ಏನೋ ನೈಸ್ ರಸ್ತೆ ಅವಧಿ ಮುಗ್ದಿದೆ, ಟೋಲ್ನ ಯಾರು ಕಟ್ಟುವಂಗಿಲ್ಲ ಅಂತಲೂ ಸಹ ಆದೇಶ ಮಾಡಿದೆ, ಹೊಡಿಸಿದೆ. ಅದನ್ನ ಪ್ರತಿ ತಗೊಂಡು ಅವ್ರು ತೋರಿಸಿ. ಇಡೀ ರಾಜ್ಯದ ಏನು ಜನಸಾಮಾನ್ಯರು ಏನಿದ್ದಾರೆ, ನೈಸ್ ರಸ್ತೆಯಲ್ಲಿ ಹೋಗುವಂಥ ಎಷ್ಟು ದ್ವಿಚಕ್ರ ವಾಹನರು, ಮತ್ತು ಏನು 4 ವೀಲರ್ 2 ವೀಲರ್ ಆಗಲಿ, ಇನ್ನೊಂದಾಗಲಿ ಹೋಗುವಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿನ ಕೊಡುವಂಥದ್ದು ಆಗಲ್ಲ. ಎಲ್ಲ ಒಂದು ಕಡೆ ನೈಸನ್ನ ಪ್ರಶ್ನೆ ಮಾಡುವಂಥದ್ದು, ರಸ್ತೆಗಳಲ್ಲಿ ಹೋಗುವಂಥ ದ್ವಿಚಕ್ರ ವಾಹನಗಳು ಪ್ರಶ್ನೆ ಮಾಡೋದು ಸರಿಯಾಗಿ ಹೇಳಿ. ನೈಸ್ ರಸ್ತೆ ಅವಧಿ ಮುಗ್ದಿದೆ, ಯಾಕೆ ನೀವು ಟೋಲ್ಗಳನ್ನ ಕಲೆಕ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿ. ಅದು ಬಿಟ್ಟು ನೀವು ಒಂದು ಬೇಜವಾಬ್ದಾರಿ ರೀತಿ ನಿಮ್ಮ ನಡವಳಿಕೆನ ಕಿತ್ತಾಡುವೆ, ನಾನು ಅಂಥವ್ರ ಮಗ, ನಾನು ಇಂಥವ್ರ ಮಗ, ಇಂಥವ್ರು ಅಂತ ನೈಸರು ಎಲ್ಲೋ ಒಂದು ಕಡೆ ರಸ್ತೆಗಳಲ್ಲಿ ಅಧಿಕಾರಿಗಳ ಮೇಲೆ ನಿಮ್ಮಲ್ಲಿ ಜಗಳಗಳಾಗುತ್ತೆ. ಕಾನೂನು ಎಲ್ಲೋ ಒಂದು ಕಡೆ ಎಲ್ರಿಗೂ ಒಂದೇ ಇದೆ. ಕಾನೂನು ಪಾಠ ಆಗುತ್ತೆ, ಅರಿವಾಗುತ್ತೆ. ಇಲ್ಲಿ ಶ್ರೀಮಂತರಿಗೆ ಒಂದು ಕಾನೂನು ಆದರೆ ಬಡವರಿಗೆ ಒಂದು ಕಾನೂನು ಆಗ್ತಿದೆ. ಎಲ್ಲ ಕುಮಾರಣ್ಣನವರು ಹೇಳಿಕೆ ಕೊಟ್ಟರು. ಅವರ ಹೇಳಿಕೆಗಳು, ಪರ ವಿರೋಧಗಳು ಅತಿ ಹೆಚ್ಚಾಗಿ ರಾಜ್ಯದಲ್ಲಿ ಇವತ್ತು ನಮ್ಮ ನೈಸ್ ರಸ್ತೆ ಏನು ಅಶೋಕ್ ಕೇಣಿಯಿಂದ ಇನ್ನೊಬ್ಬರಿಂದ ಇವತ್ತು ಚರ್ಚೆಗಳು, ಯಾವ ರಾಜಕಾರಣಿಗಳು ಸಹ ಚರ್ಚೆಗಳು ಈ ವಿಚಾರವಾಗಿ ಚಕ್ರ ಎತ್ತುತ್ತಾ ಇಲ್ಲ, ಚರ್ಚೆಗಳು ಮಾಡ್ತಾ ಇಲ್ಲ. ಯಾಕೆ ಪ್ರಶ್ನೆ ಮಾಡುವಂಥದ್ದು? ಯಾಕೆ ಅವಧಿ ಮುಗ್ದಿದ್ರೂ ಸಹ ಯಾಕೆ ಟೋಲ್ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ? ಮಾಧ್ಯಮಗಳು ಯಾಕೆ ನೈಸ್ ರಸ್ತೆಗಳಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಲ್ಲ? ಅಧಿಕಾರಿಗಳನ್ನ ಮತ್ತು ಏನು ಅಮೌಂಟ್ ಕಲೆಕ್ಟ್ ಮಾಡ್ತಿರುವಂಥ ಒಂದು ವ್ಯವಸ್ಥೆನ ಯಾಕೆ ಪ್ರಶ್ನೆ ಮಾಡಲ್ಲ? ಅದು ಬಿಟ್ಟು ಇದಾಗಿದೆ ಅಂತ ಬೊಬ್ಬೆ ಹೊಡ್ಕೊಂಡು TRP ರೇಟ್ಗೋಸ್ಕರ 24 ಗಂಟೆ 7 ಅಂದ್ಕೊಂಡು ಏನು ಬೊಬ್ಬೆ ಹೊಡುವಂಥ ನಮ್ಮ ಮಾಧ್ಯಮದವರು ಎಲ್ಲ ಒಂದು ಕಡೆ ಜವಾಬ್ದಾರಿ ಇದೆ ನಿಮಗೆ? ಎಷ್ಟು ಇವತ್ತು ಸಮಸ್ಯೆಗಳು ಇದೆ. ಒಂದು ಕಡೆ ಇವತ್ತು ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಿದೆ. ಈ ವಿಚಾರಗಳಾಗಿ ಮಾಧ್ಯಮಗಳು ಧ್ವನಿ ಎತ್ತಬೇಕು. ಒಂದಲ್ಲ ಎರಡಲ್ಲ, ಇವತ್ತು ತುಮಕೂರಿಂದ ಹಾಸನಕ್ಕೆ ಹೋಗುವಂಥದ್ದು, ಅಲ್ಲಿ ರಸ್ತೆಗಳು ರಿಪೇರಿಗಳಾಗ್ತಿದೆ. ಆದರೂ ಸಹ ಟೋಲ್ಗಳು ಕಲೆಕ್ಟ್ ಮಾಡೋದು ಅಲ್ಲೂ ತಪ್ಪು. ಇಡೀ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಈ ರೀತಿ ಅನ್ಯಾಯಗಳಾಗ್ತಿದೆ. ಇದನ್ನು ಮಾಧ್ಯಮಗಳು ಬಿತ್ತರಿಸಬೇಕು. ಎಲ್ಲ ಒಂದು ಕಡೆ ಕುಮಾರಣ್ಣನವರು ಧ್ವನಿ ಎತ್ತಿದ್ರೆ ಅವ್ರಿಗೆ ಪರ ವಿರೋಧಗಳು ಬರ್ತವೆ. ನಾವು ಎಲ್ಲೋ ಒಂದು ಕಡೆ ನನ್ನಂಥ ಲಕ್ಷಾಂತರ ಯುವಕರುಗಳು ಸಹ ಧ್ವನಿ ಎತ್ತಿ ಒಬ್ಬ ಶಕ್ತಿಯಾಗಿ ನಿಲ್ಲಬೇಕು. ಇಡೀ ರಾಜ್ಯದಲ್ಲಿ ಇವತ್ತು ಯಾವುದೇ ಒಂದು ವಿಚಾರಗಳಾಗಲಿ ಧ್ವನಿ ಎತ್ತಿ ಸತ್ಯನ ಪರಿಶೀಲನೆ ಮಾಡಿ, ಕಾನೂನಿನ ಚೌಕಟ್ಟು ಎಲ್ರಿಗೂ ಒಂದೇ. ಇವತ್ತು ನೈಸ್ ಒಂದು ಏನು ರಸ್ತೆಯಲ್ಲಿ ಏನು ಟೋಲ್ನ ಕಲೆಕ್ಟ್ ಮಾಡ್ತಿದ್ರೆ ಇದು ಕಾನೂನು ಬಾಹಿರ, ಇದು ತಪ್ಪು ಅಂತ ಆಗ್ರಹ ಪಡಿಸ್ತಾ ನಾನು ಇಡೀ ಒಂದು ನೈಸ್ ರಸ್ತೆಯ ಒಂದು ಮುಖ್ಯಸ್ಥರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಟೋಲು ಮುಗ್ದಿದೆ, ಯಾವುದೇ ಕಾರಣಕ್ಕೂ ಟೋಲ್ನ ತೆಗೆದುಕೊಳ್ಬೇಡಿ. ಇದು ನೀವು ಈ ರೀತಿ ಕಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಇವತ್ತು ರೈತಾಪಿ ಕುಟುಂಬದವರು ಎಲ್ಲಿ ತಂದು ಕಟ್ತಾರೆ? ನಿಮ್ಮ ಟೋಲ್ಗಳು ಎಲ್ಲಿ ತಂದು ಕೊಡಬೇಕು? 100 ರೂಪಾಯಿ ಎಲ್ಲಿ ತಂದು ಕಟ್ಟಬೇಕು? ಕೂಲಿ ನಾಲಿ ಮಾಡುವವರೆಗೂ ಶ್ರಮಿಕರು ಎಲ್ಲಿ ತಂದು ಕಟ್ಟಬೇಕು? ಜವಾಬ್ದಾರಿಯಿಂದ ನಿಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸ್ಕೊಳ್ಳಿ. ಅದು ಬಿಟ್ಟು ಇವತ್ತು ಈ ರೀತಿ ಲೀಲಾಜಲವಾಗಿ ಟೋಲ್ಗಳನ್ನ ತೆಗೆದುಕೊಳ್ಳೋದು ಬೇಡ. ಯಾವುದೇ ಕಾರಣಕ್ಕೂ ಇದು ನಾವು ಒಪ್ಪಲ್ಲ. ಇವತ್ತು ಜನಸಾಮಾನ್ಯರು ಇದನ್ನು ಧಿಕ್ಕರಿಸಿದ್ದಾರೆ. ಮತ್ತು ಹೈಕೋರ್ಟ್ ಬಗ್ಗೆ ಒಂದು ಇದಿಲ್ವಾ, ಮರ್ಯಾದೆನೇ ಇಲ್ವಾ? ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಇದನ್ನು ನೀವು ನೈಸ್ ರಸ್ತೆ ಮುಖ್ಯಸ್ಥರು ಆದಷ್ಟು ಬೇಗ ಪರಿಶೀಲನೆ ಮಾಡಿ ನೈಸ್ ಟೋಲ್ ಕಲೆಕ್ಟ್ ಮಾಡೋದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಪಡಿಸ್ತಾ, ಈ ಪ್ರಶಾಂತ್ ಕುಮಾರ್ ಆಮೇಲೆ ಇಡೀ ರಾಜ್ಯದ ಜನತೆ ಪರವಾಗಿರ್ತಾನೆ, ಒಬ್ಬ ರೈತನ ಮುಖಂಡನಾಗಿ, ರೈತನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇಡೀ ನಿಮ್ಮ ಒಂದು ಪ್ರತಿನಿಧಿಯಾಗಿ ಇರ್ತಾನೆ ಅಂತ ಹೇಳಿ, ಮತ್ತು ಹಾಗೆ ಯಾವುದೇ ಕಾರಣಕ್ಕೂ ಟೋಲ್ ಕಲೆಕ್ಟ್ ಮಾಡುವಂಗಿಲ್ಲ. ಇವತ್ತು ಹೇಳಿಕೆಗಳು, ರಾಜಕಾರಣಿಗಳು ಸಹ ಯಾವುದೇ ಒಂದು ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಇವತ್ತು ಎಲ್ಲಿ ತೊಂದರೆಗಳಾಗ್ತಿದೆ ಜನಸಾಮಾನ್ಯರಿಗೆ, ಪ್ರತಿಯೊಬ್ಬರು ಯಾರೂ ಧ್ವನಿ ಎತ್ತುವುದಿಲ್ಲ. ಇವ್ರು ರಾಜಕೀಯ ಮಾಡಬೇಕು, ಇವರ ಒಂದು ಸ್ಟೇಟಸ್ನ ಬೆಳೆಸ್ಕೋಬೇಕು ಅಂದರೆ ಅವ್ರ ಮೇಲೆ ಪರಾಧ ಮಾಡಿ, ಇವ್ರಿಗೆ ಯಾರು ಅಧಿಕಾರ ಬೇಕೋ ಅವ್ರ ಮೇಲೆ ಟೀಕೆ ಮಾಡಿಕೊಂಡು ಇವತ್ತು ಮಾಧ್ಯಮಗಳಲ್ಲಿ ಬೇಕಾಬಿಟ್ಟು ಪ್ರಚಾರಗಳನ್ನ ತಗೋತಾರೆ ರಾಜಕಾರಣಿಗಳು. ಆದರೆ ಯಾಕೆ ಹೈಕೋರ್ಟು ಇವತ್ತು
ಹೇಳಿದೆ ಇದನ್ನು ನೈಸ್ ರಸ್ತೆ ಟೋಲಲ್ಲಿ ತೊಗೊಳೋಂಗಿಲ್ಲ ಅಂತ. ಆದರೂ ಸಹ ಯಾಕೆ ತೊಗೋತಿದ್ದಾರೆ ಅಂತ ಒಬ್ಬ ರಾಜಕಾರಣಿನೂ ಪ್ರಶ್ನೆ ಮಾಡಲ್ಲ. ಇದು ರಾಜಕಾರಣಿಗಳು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನೀವು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆ 2028ರ ಚುನಾವಣೆ ಆಗಲಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ನಿಮ್ಗೆ ಕೊಡ್ತಾರೆ. ಮುಂದಿನ ದಿನದಲ್ಲಿ ಎಚ್ಚರಿಕೆ ನಡೆ ಇರಲಿ ರಾಜಕಾರಣಿಗಳೇ. ಇಂಥ ಟೋಲ್ಗಳು ಅಕ್ರಮವಾಗಿ ಕಲೆಕ್ಟ್ ಮಾಡುವಂಥ ಒಂದು ನೈಸ್ ರಸ್ತೆಗಳು ಅಕ್ರಮವಾಗಿ ಕಲೆಕ್ಟ್ ಮಾಡುವಂಥದ್ದು ದುಡ್ಡು ನಿಲ್ಲಬೇಕು. ಹೈಕೋರ್ಟ್ಗೆ ಒಂದು ಗೌರವ ಕೊಡಬೇಕು ಅಂತ ಹೇಳಿ ನಾನು ವಿಡಿಯೋ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.